ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ನನ್ನೆಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಹಾಗೂ ಮೀಡಿಯಾ ಎಲ್ಲ ಸಹೋದರರಿಗೂ ಸ್ವಾಗತವನ್ನು ಮಾಡ್ತಾ, ಈ ಪತ್ರಿಕಾಗೋಷ್ಠಿಯ ವೇದಿಕೆ ಮೇಲೆ ಆಶೀರ್ವಾದಂಥ ಈಗ ತಾನೇ ಪ್ರಾಸ್ತಾವಿಕ ಮಾತನಾಡಿದಂಥ ಬಸವರಾಜ್ ಚನ್ನದೇ ಅವರೇ ಹಾಗೂ ಪ್ರಶಾಂತ್ ಐಹೊಳೆ ಅವರೇ ಹಾಗೂ ಯಲ್ಲಪ್ಪ ಕಾಳಪ್ಪನವರವರೇ, ಬಾಬು ಪೂಜಾರಿ ಅವರೇ, ಯಲ್ಲಪ್ಪ ಎಚ್ ಮುದಲಿ ಅವರೇ, ಬಸವರಾಜ್ ಅರವಳ್ಳಿ ಅವರೇ ಹಾಗೂ ಸತ್ಯಪ್ಪ ಅರವಳ್ಳಿ ಅವರೇ ಹಾಗೂ ಇನ್ನುಳಿದ ಎಲ್ಲ ನಮ್ಮ ಸಮಾಜದ ಎಲ್ಲ ಮುಖಂಡರೇ ಹಾಗೂ ಯುವಕ ಮಿತ್ರರೇ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರೇ ಎಲ್ಲರಿಗೂ ಕೂಡ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಮಸ್ಕರಿಸಿ, ಈಗಾಗಲೇ ಮೊನ್ನೆ ಗುರುವಾರ ದಿವಸ ಸುಪ್ರೀಂ ಕೋರ್ಟ್ನಲ್ಲಿ ಸದಾಶಿವ ಆಯೋಗದ ಒಳ ಮೀಸಲಾತಿಯನ್ನು ಜಾರಿಗೆ ತಂದದ್ದು ನಮ್ಮೆಲ್ಲರಿಗೆ ಒಂದು ಸಂತೋಷದ ವಿಷಯ. ಈಗಾಗಲೇ 30 ವರ್ಷಗಳಿಂದ ನಮ್ಮ ಸಮಾಜದ ಅನೇಕ ಹಿರಿಯರು ಮತ್ತು ಮುಖಂಡರು ಹೋರಾಟವನ್ನು ಮಾಡಿ ಈ ನಮ್ಮ ಮಾದಿಗ ಸಮಾಜಕ್ಕೆ ನ್ಯಾಯ ಸಿಗಬೇಕು, ಮೀಸಲಾತಿ ನಮಗೆ ದೊರಕಬೇಕಂತೇಳಿಂದ ಅನೇಕ ಜನ ನಮ್ಮ ಹಿರಿಯರು ಈಗಾಗಲೇ ಮೊದಲು KB ಶಾನಪ್ಪ ಸಾಹೇಬರು, D ಮಂಜುನಾಥ್ ಸಾಹೇಬರು ಈಗಾಗಲೇ ನಮ್ಮ ಸಮಾಜದ ಸಲುವಾಗಿ ಹೋರಾಟ ಮಾಡಿ ಈಗಾಗಲೇ ಅವರು ನಮ್ಮನ್ನೆಲ್ಲ ಬಿಟ್ಟು ಆಗಿದ್ದಾರೆ. ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲರೂ ನೆನೆಸ್ಬೇಕಾಗ್ತದೆ. ಇಲ್ಲಿ ಸುವರ್ಣಸೌಧಕ್ಕೂ ಕೂಡ ನಮ್ಮ ಸಮಾಜದ ಮುಖಂಡರು ಹಿರಿಯರು ಎಲ್ಲರೂ ಹೋರಾಟ ಮಾಡಿ ಪೊಲೀಸ್ ಲಾಠಿ ಏನಿಂದ ದವಾಖಾನೆಯೂ ಕೂಡ ಎಲ್ಲರೂ ಅಡ್ಮಿಟ್ ಆದರೂ ಕೂಡ ತಮ್ಮೆಲ್ಲರಿಗೂ ಬಂದಿದ್ದ ವಿಷಯ. ಸಾಕಷ್ಟು ಹೋರಾಟ ಮಾಡಿದ ಫಲವಾಗಿ ನಮ್ಮ BJP ಸರ್ಕಾರದ ಹಿಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರು ಒಂದು ಸಮಿತಿಯನ್ನು ಮಾಡಿ, ಸಮಿತಿಯ ಅಧ್ಯಕ್ಷರನ್ನ ಆಗ ಕಾನೂನು ಸಚಿವರಾದಂಥ ಸನ್ಮಾನ್ಯ ಶ್ರೀ ಮಾಧುಸ್ವಾಮಿ ಅವರನ್ನ ಸಮಿತಿಯ ಅಧ್ಯಕ್ಷರನ್ನು ಮಾಡಿ ಸಮಿತಿ ವರದಿಯನ್ನು ತೆಗೆದುಕೊಂಡು ಕ್ಯಾಬಿನೆಟ್ನಲ್ಲಿ ಮಾದಿಗ ಸಮಾಜಕ್ಕೆ 6%, ಕೆಲವಾದಿ ಸಮಾಜಕ್ಕೆ 5.5%, ಲಂಬಾಣಿ, ಬೋವಿ, ಕೊರಚ, ಕೊರಮ 4.5% ಮತ್ತು ಅಲ್ಮಾರಿ ಜನಾಂಗ 1%, ಹೀಗೆ ಮತ್ತು ಪರಿಶಿಷ್ಟ ಪಂಗಡದವರಿಗೆ 3% ಇದ್ದದ್ದು 7%ಗೆ ಹೆಚ್ಚಿಗೆ ಮಾಡಿ ಮತ್ತು ನಮ್ಮ SCಗೆ 15 ಇದ್ದದ್ದನ್ನು 17 ಮಾಡಿ ವರ್ಗೀಕರಣ ಮಾಡಿ ಅದನ್ನು ಕ್ಯಾಬಿನೆಟ್ನಲ್ಲಿ ಅನುಮೋದನೆಯನ್ನು ಮಾಡಿ, ಆಗ ನಮ್ಮ ನೀರಾವರಿ ಹಿಂದಿನ ನೀರಾವರಿ ಸಚಿವರು ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾಹೇಬರು ಕೂಡ ಕ್ಯಾಬಿನೆಟ್ನಲ್ಲಿ ಇದ್ದ ಅದನ್ನು ಅನುಮೋದನೆಯನ್ನು ಮಾಡಿ ಕೇಂದ್ರಕ್ಕೆ ಕಳಿಸಿಕೊಟ್ಟರು. ಕೇಂದ್ರದಲ್ಲಿ ಕೂಡ ಕೆಲವೊಂದು ತಿದ್ದುಪಡಿ ಇರುವುದರಿಂದ ಅವರು ಸುಪ್ರೀಂ ಕೋರ್ಟಿಗೆ ಅದನ್ನು ಕಳಿಸಿ ನಮ್ಮ ಈಗಿನ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಕೂಡ ಆಗ ಅದನ್ನು ಸುಪ್ರೀಂ ಕೋರ್ಟ್ ಕಳಿಸಿ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಈ ನಿನ್ನೆ ಗುರುವಾರ ದಿವಸ ಇದೇನ ಈ ಸದಾಶಿವ ಆಯೋಗದ ಇದು ಒಳ ಮೀಸಲಾತಿ ಅನುಮೋದನೆಯನ್ನು ಮಾಡಿ ಆಯಾ ರಾಜ್ಯದ ಸರ್ಕಾರದ ರಾಜ್ಯಗಳಿಗೆ ಅದನ್ನು ಅನುಮೋದನೆ ಮಾಡಲಿಕ್ಕೆ ಏನು ಒಂದು ಆದೇಶ ಮಾಡಿದಾರಲ್ಲ, ಅದಕ್ಕೆ ಭಾಳ ಸಂತೋಷ. ಸುಪ್ರೀಂ ಕೋರ್ಟ್ಗೂ ಕೂಡ ನಾವು ಧನ್ಯವಾದನ ನಮ್ಮ ಈ ಮಾದಿಗ ಸಮಾಜದ ವತಿಯಿಂದ, ನಮ್ಮ ರಾಜ್ಯದ ಎಲ್ಲ ಮಾದಿಗ ಸಮಾಜದ ವತಿಯಿಂದ ನಾವು ಧನ್ಯವಾದಗಳನ್ನು ಹೇಳ್ತಾ, ಮತ್ತು ನಮ್ಮ ಈಗಿನ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರಿಗೂ ಕೂಡ ನಾವು ನಮ್ಮ ಸಮಾಜದ ವತಿಯಿಂದ ಈ ಮಾಧ್ಯಮದ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಹಿಂದಿನ ಸರ್ಕಾರದಲ್ಲಿ ಏನು ಬಸವರಾಜ ಬೊಮ್ಮಾಯಿ ಸಾಹೇಬರು ಮತ್ತು ಕ್ಯಾಬಿನೆಟ್ನಲ್ಲಿದ್ದಂಥ ಕಾರಜೋಳ ಸಾಹೇಬರು ಮತ್ತು ಮಾಧುಸ್ವಾಮಿ ಅವರು ಕೂಡ ಇದು ಒಳ ಮೀಸಲಾತಿದ ಕ್ಯಾಬಿನೆಟ್ನಲ್ಲಿ ಅನುಮೋದನೆಯನ್ನು ಮಾಡಿ ಕೇಂದ್ರಕ್ಕೆ ಸಲ್ಲಿಸಿದ್ದಕ್ಕಾಗಿ ಅವ್ರಿಗೂ ಕೂಡ ಬೊಮ್ಮಾಯಿ ಸಾಹೇಬರಿಗೂ, ಕಾರಜೋಳ ಸಾಹೇಬರಿಗೂ, ಮಾಧುಸ್ವಾಮಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು
ಮಾಧ್ಯಮದ ಮುಖಾಂತರ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಮತ್ತು ಈ ಒಳಮೀಸಲಾಗಿ ಎ ನಾರಾಯಣಸ್ವಾಮಿ ಹಿಂದಿನ ಸಚಿವರು ಚಿತ್ರದುರ್ಗದ ಹಿಂದಿನ ಹಿಂದಿನ ಸಚಿವರು ಕೂಡ ಸಾಕಷ್ಟು ಇದ್ರ ಹೋರಾಟ ಮಾಡಿ ಇದನ್ನು ಕ್ಯಾಬಿನೆಟ್ನಲ್ಲಿ ಇದನ್ನು ತಗೊಳ್ಳಿಕ್ಕೆ ಕೂಡ ಅವರದ್ದು ಪಾತ್ರ ಐತಿ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದನ ಹೇಳಿ, ಅನೇಕ ಜನ ನಮ್ಮ ಈ ರಾಜ್ಯದಿಂದ ನಮ್ಮ ಮಾದಿಗ ಸಮಾಜದ ಹಿರಿಯರು, ಮುಖಂಡರು, ಕಾರ್ಯಕರ್ತರು 30 ವರ್ಷಗಳ ಒಂದು ಹೋರಾಟವನ್ನು ಮಾಡಿ ಕೆಲವು ನಮ್ಮನ್ನ ಬಿಟ್ಟು ಅಗಲು ಹೋಗಿದ್ದಾರೆ. ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ನಾವು ನೆನಪನ್ನು ಮಾಡ್ಕೊಂಡ ಅದಕ್ಕೆ ಈಗ ನಮ್ಮ ಸಮಾಜದ ಏನು ಹಿರಿಯರು 30 ವರ್ಷ ಹೋರಾಟ ಮಾಡಿದ್ದ ಈ ಫಲ ಈಗ ನಮಗೆ ಸಿಕ್ಕೈತಿ. ಆದರೂ ಕೂಡ ನಮ್ಮ ರಾಜ್ಯ ಸರ್ಕಾರದ ಈಗಿನ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಸಮಾಜದ ಸಮಾಜದ ವತಿಯಿಂದ ನಾನು ಅವ್ರಿಗೆ ವಿನಂತಿಯನ್ನು ಮಾಡ್ಕೊತರು, ಆದಷ್ಟು ಬೇಗನ ಇದನ್ನು ಅನುಮೋದನೆಯನ್ನು ನಮ್ಮ ಸರ್ಕಾರದಲ್ಲಿ ನಮ್ಮ ಕ್ಯಾಬಿನೆಟಲ್ಲಿ ಮಾಡಿ ನಮ್ಮ ಸಮಾಜಕ್ಕೆ ಆದಷ್ಟು ಬೇಗ ಸವಲತ್ತವನ್ನು ಕೊಡಬೇಕು. ಮತ್ತು ಅಲ್ಲಿವರೆಗೆ ಏನು ಒಂದು ಅಪಾಯಿಂಟ್ಮೆಂಟ್ ಇರಲಿ, ಒಂದು ಯಾವುದೇ ಒಂದು ಇದ್ರೂ ಕೂಡ ಅದನ್ನು ತಡೆ ಹಿಡಿದ ಈ ಆದೇಶ ಮಾಡಿದ ನಂತರ ಎಲ್ಲ ಸವಲತ್ತುಗಳನ್ನ ಎಲ್ಲ ಸಮಾಜಕ್ಕೆ ದಲಿತ ಏನು ಸಮಾಜದ ಬರ್ತಾವಲ್ಲ ಎಲ್ಲ ಸಮಾಜಕ್ಕೆ ಅವರು ಕೊಡಬೇಕನ್ನುವಂಥ ಒಂದು ಈ ನಮ್ಮ ಮಾದಿಗ ಸಮಾಜದ ವತಿಯಿಂದ ನಾನು ಈ ಮಾಧ್ಯಮದ ಮುಖಾಂತರ ಈ ಸರ್ಕಾರದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೇನೆ ಅಂತೇಳಿ ಅಂತ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತನು. ನಮ್ಮ ಇಡೀ ರಾಜ್ಯದ ಮಾದಿಗ ಸಮಾಜದ ವತಿಯಿಂದ ಇದನ್ನು ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಒಂದು ವಿನಂತಿ ಕೂಡ ಈ ಸರ್ಕಾರದ ಮುಖ್ಯಮಂತ್ರಿಯವರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಮಾಡ್ತಾನೆ ಅಂತೇಳಿ ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತಾನು. ಎಲ್ಲರಿಗೆ ನಮಸ್ಕಾರ. ಜೈ ಹಿಂದ್, ಜೈ ಹಿಂದ್.